ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಯೋಶೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಾನಸ ಗೌಡ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪುಗೆ ಎಳೆಯ ಬಿಸಿಲು ಕಾಯಿಸೋಣ ಅಂತ ಹೇಳಿ ಮಮ್ಮಿ ಮನೆ ಒಳಗಡೆನೇ ಬಿಸಿಲು ಬಂದಿತ್ತು, ಸೊ ಹಾಗಾಗಿ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಿರಾ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗುಬ್ಬಚ್ಚಿ ಇದೇ ರೀತಿ ದಿನಾಗಲೂ ಬಂದು ನಮ್ಮ ಮನೆ ಕಿಟಕಿ ಮೇಲೆ ಕೂತ್ಕೊಳ್ತಾ ಇರುತ್ತೆ. ಹಾಗೆಯೇ ಕುಟ 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 ಅಂತ ಸೌಂಡ್ ಸಹ ಮಾಡ್ತಾ ಇರುತ್ತೆ. ಅದಕ್ಕೆ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ನಮಗೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಮಗಳು ಸಹ ನೋಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಹಾಗೆ ಬಾಗ್ಲತ್ರನೇ ಬಿಸಿಲು ಸಹ ಬಂದಿತ್ತು. ಅಮ್ಮ ಈ ರೀತಿ ಪಾಪುನ ಎತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ರು. ಹೊಸಲಿಂದ ಒಳಗಡೆನೆ ಬಿಸಿಲು ಬರುತ್ತೆ ಬೆಳಗ್ಗೆ ಟೈಮಲ್ಲಿ ನಮ್ಮ ಮನೆಯಲ್ಲಿ. ಮತ್ತು ನಮ್ಮ ಪಾಪು ಏನು ಅಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತಿರೋದಿಲ್ಲ, ಮುಖ ಎಲ್ಲ ಫುಲ್ಲು ಕೆಂಪಗೆ ಮಾಡ್ಕೊಂಬಿಟ್ಟಿರ್ತಾನೆ. ಹಾಗೆ ಬೆಲ್ಲ ಎಲ್ಲ ಖಾಲಿ ಆಗಿತ್ತು, ಪುಡಿ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಬೆಲ್ಲದ ಕಾಫಿನೇ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಕಾಫಿಗಿನ್ನ. ಬಾಣಂತನದಲ್ಲೆಲ್ಲ ಬೆಲ್ಲದ ಕಾಫಿನೇ ನನಗೆ ಜಾಸ್ತಿ ಕೊಡ್ತಾಯಿದ್ದಿದ್ದು. ಎಷ್ಟು ಬೇಕಾದರೂ ಕಾಫಿ ಕುಡಿಬೋದು ಅಂತ ಕೊಡ್ತಾಯಿದ್ರು. ಅಂದರೆ ಬೆಳಗ್ಗೆನೂ ಬೆಲ್ಲದ ಕಾಫಿ ಮತ್ತು ಸಾಯಂಕಾಲ ಟೈಮಿನೂ ಅಷ್ಟೇ ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಕುಡಿತಾ ಇದ್ದೆ ಡೈಲಿ ನಾನು. ಇವಾಗೂ ಅಷ್ಟೇ ಅದೇ ಅಡಿಕ್ಷನ್ ಆಗಿಬಿಟ್ಟಿದೆ. ಕಾಫಿ ಅಂದರೆ ಆ ಟೈಮ್ ಆಯಿತು ಅಂದರೆ ಕರೆಕ್ಟಾಗಿ ಕಾಫಿ ಕಡೆ ಗಮನ ಎಳೆಯುತ್ತೆ. ನನಗಂತೂ ಬೆಲ್ಲದ ಕಾಫಿ ಅಂದರೆ ತುಂಬಾ ಇಷ್ಟ. ಎಷ್ಟೇ ಕುಡಿದ್ರೂ ಬೇಜಾರಂತೂ ಆಗೋದಿಲ್ಲ. ಹಾಗಾಗಿ ಆ ಮಮ್ಮಿನೂ ಬೆಲ್ಲದ ಕಾಫಿನೇ ಕುಡಿಯೋದು. ಮತ್ತು ನನ್ನ ಮಗಳಿಗೂ ಹಾಲಿಗೆ ನಾನು ಬೆಲ್ಲನೇ ಹಾಕಿ ಕೊಡ್ತೀನಿ. ಸಕ್ಕರೆ ಆಲ್ಮೋಸ್ಟ್ ನಾವು ಕಡಿಮೆ ಬಳಸೋದು ಮನೆಯಲ್ಲಿ. ನನ್ನ ಹಸ್ಬೆಂಡಿಗೆ ಮಾತ್ರ ಸಕ್ಕರೆ ಹಾಕಿ ಕಾಫಿ ಕೊಡೋದು. ಇದು ನನಗೆ ಮತ್ತು ಮಮ್ಮಿಗೆ ಕಾಫಿ ಮಾಡಿಕೊಂಡೆ. ಮತ್ತು ನನ್ನ ಮಗಳಿಗೆ ಹಾಲು. ಹಾಗೆಯೇ ಅವಾಗೆಲ್ಲ ಕಾಫಿ ಜೊತೆಗೆ ಒಂದೆರಡು ರಸ್ಕ್ ಕೊಟ್ಬಿಡ್ತಾಯಿದ್ರು. ತಿಂಡಿ ಟೈಮಿಂಗ್ಸ್ ಎಲ್ಲ 11 ಗಂಟೆ 12 ಗಂಟೆಗಿರ್ತಾಯಿತ್ತು. ಸೊ ಮಧ್ಯ ಏನು ಊಟ ತಿನ್ನೋಷ್ಟಿರಲಿಲ್ಲ. ಹಾಗಾಗಿ ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಮತ್ತು ಒಂದೆರಡು ರಸ್ಕ್ ಕೊಟ್ಬಿಡ್ತಾಯಿದ್ರು ಬಾಣಂತನದಲ್ಲಿ. ಇದು ಮತ್ತು ನನ್ನ ಮಗಳಿಗೆ ಹಾಲು ಸಹ ಕಾಯಿಸ್ಕೊಟ್ಟೆ. ಅಷ್ಟರಲ್ಲಿ ನನ್ನ ಮಗ ಮತ್ತೆ ನಿದ್ದೆಗೆ ಹೋಗಿ ಮತ್ತೆ ಎದ್ದು ಕೋಳಿ ನಿದ್ದೆ ಮಾಡಿಕೊಂಡು ಈ ರೀತಿ ತೊಟ್ಲಲ್ಲಿ ಆಟ ಆಡ್ತಿದ್ದ. ಏನಂದರೆ ಒಂದು ನಿದ್ದೆ ಬರೋ ಥರ ಮಲ್ಕೋತಾನೆ, ಬಟ್ ಒಂದು 2 ನಿಮಿಷನೂ ಮಲಗಲ್ಲ, ಅಷ್ಟು ಬೇಗ ಎದ್ಬಿಡ್ತಾನೆ. ಹಾಗೆಯೇ ತಿಂಡಿಗೆ ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಎರಡು ಬೀಟ್ರೂಟ್ ಇತ್ತು. ಸೊ ಬೀಟ್ರೂಟ್ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡೆ. ಎರಡರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟಿಗೆ ಯೋಶೀಸ್ ಕಿಚನ್ ಅಂತ ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಹಾಗೆಯೇ ನಾನು ಬ್ಲಾಗ್ ಚಾನಲ್ನ ಸಹ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ ಅಥವಾ ನನ್ನ ಮಕ್ಕಳು ಆ್ಯಕ್ಟಿವಿಟೀಸ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಮತ್ತು ನಾನು ಬ್ಲಾಗ್ ಚಾನಲ್ನ ಓಪನ್ ಮಾಡಿ ನನ್ನ ಕಿಚನ್ ಚಾನಲ್ನ ಮತ್ತು ನನ್ನ ಬ್ಲಾಗ್ ಚಾನಲ್ನ ಎರಡನ್ನೂ ಮೇಂಟೈನ್ ಮಾಡಿ ಮತ್ತು 2 ಮಕ್ಕಳೂ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಚಾನಲ್ ಮುಖಾಂತರನೇ ನಿಮಗೆಲ್ಲ ಇನ್ನೂ ಹತ್ತಿರವಾಗಿ ಕನೆಕ್ಟ್ ಆಗ್ಬೋದು ಅಂತ ಹೇಳಿಕೊಂಡು ನಾನು ಯೋಶೀಸ್ ಕಿಚನ್ ಅನ್ನೋ ಚಾನಲ್ನ ಯೋಶೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಆಗಿ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಯೋಶೀಸ್ ಕಿಚನ್ ಮೇಲೆ ಯಾವ ರೀತಿ ಇತ್ತು, ಈಗ ಅದೇ ಚಾನಲ್ನ ನಾನು ಹೊಸದಾಗಿ ಮುಂದೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಯೋಶೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಸೊ ಅದಕ್ಕೂ ನಿಮ್ಮ ಆಶೀರ್ವಾದ ಸದಾ ಹಾಗೇ ಇರಲಿ. ಇನ್ನು ಮೇಲುಗೈಯಾಗಿ ನೀವು ದಾರಿ ತೋರಿಸ್ತೀರಾ ಅಂತ ನಂಬಿಕೊಂಡು ನಾನು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ. ಹೀಗಾಗಿ ನಾನಲ್ಲಿ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ನೀಟಾಗಿ ಜರಡಿ ಹಿಡ್ಕೊಂಡ್ಬಿಟ್ರೆ ಏನು ಇರೋದಿಲ್ಲ ಅದರಲ್ಲಿ. ಮನೇಲಿ ಮಾಡಿರೋದ್ರಿಂದ ಒಂದು ಸಣ್ಣ ಪುಟ್ಟ ರಾಗಿ ಕಾಳೆಲ್ಲ ಇರುತ್ತೆ, ಮನೇಲಿ ಅಕ್ಕಿ ಇರೋದನ್ನು ಮಿಲ್ ಮಾಡಿಸ್ಕೊಂಬಂದಿರೋದು. ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ತುರಿದಿಟ್ಕೊಂಡಿರೋಂತಹ ಕ್ಯಾರೆಟ್ನ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬಾ ಸಿಂಪಲ್. ಬೇಕು ಅಂದರೂ ಇನ್ನೂ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ಪುಡಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇನ್ನೂ ಸಣ್ಣಕ್ಕೆ ಬೇಕಂದ್ರೂ ಹೆಚ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಎಲ್ಲನೂ ಒಟ್ಟುಗೂಡಿಸ್ಕೊಂಡು ಬೆರೆಸ್ಕೋಬೇಕು. ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ. ಇವತ್ತ್ಯಾಕೋ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬೀಟ್ರೂಟ್ ಸಹ ಪಲ್ಯ ಮಾಡ್ಕೋಬೇಕಲ್ವ, ಸೊ ಹಾಗಾಗಿ ನಾನಿಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಎಲ್ರಿಗೂ ಗೊತ್ತಿರೋದೇ, ಎಲ್ಲರೂ ಮಾಡ್ತಾರೆ. ಸೊ ಹಾಗಾಗಿ ನಾನು ಅದನ್ನು ಡೀಟೇಲ್ ರೆಸಿಪಿಯಾಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಬೀಟ್ರೂಟ್ ತುರಿಯೋದಕ್ಕೆ ಲೇಟ್ ಆಗುತ್ತೆ ಅಂತ ಈ ರೀತಿ ಕಟ್ ಮಾಡಿಕೊಂಡು ಪಲ್ಯನ ಮಾಡಿಕೊಂಡೆ. ಹಾಗೆ ಅಕ್ಕಿ ರೊಟ್ಟಿಗೂ ಅಷ್ಟೇ
ಬಿಸಿ ನೀರನ್ನ ಕಾಯಿಸ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ. ಹಾಗೆಯೇ ಒಂದು 10 ನಿಮಿಷ ಎತ್ತಿಟ್ಟಿದ್ದೆ ನೀಟಾಗಿ ಸೆಟ್ ಆಗಲಿ ಅಂತ. ಈ ರೀತಿ ಸಾಫ್ಟಾಗಿ ಚೆನ್ನಾಗಾಗಿದೆ. ಹಾಗೆಯೇ ರೊಟ್ಟಿನ ತಟ್ಟಲಿಕ್ಕೆ ನಾನಿಲ್ಲಿ ಒಂದು ನೀಟಾಗಿ ಕ್ಲೀನಾಗಿ ವಾಶ್ ಆಗಿರೋ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಬಟ್ಟೆ ಮೇಲೆ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ತಟ್ಕೊಳ್ಳೋದ್ರಿಂದ ಒಂಚೂರು ಕಚ್ಕೊಳ್ಳೋದು ಇಲ್ಲ, ಮತ್ತು ನಾವು ತೆಗೆದು ಹೆಂಚು ಮೇಲೆ ಹಾಕ್ಬೇಕಂದ್ರೂ ತುಂಬಾ ನೀಟಾಗಿ ಬರುತ್ತೆ. ಈ ರೀತಿ ಮಂದ ಬೇಕಂದರೆ ಮಂದಕ್ಕೂ ಸಹ ತಟ್ಕೊಬೋದು, ಅಥವಾ ತುಂಬ ತೆಳ್ಳಗೆ ಬೇಕು ಅಂದ್ರೂ ತಟ್ಕೊಬೋದು. ನಮಗೆ ಯಾವ ಥರ ಬೇಕಂದ್ರೂ ರೊಟ್ಟಿನ ತಟ್ಕೊಬೋದು. ಅಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ. ನೋಡ್ತಾ ಇದ್ದೀರಲ್ವಾ, ಇದೇ ಥರನೇ ಅಕ್ಕಿ ರೊಟ್ಟಿ ಮಾಡ್ಕೊಬೋದು. ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಚೂರೂ ಕಚ್ಕೊಳ್ಳಲ್ಲ ಬಟ್ಟೆಗೂ. ಬೇರೆ ಯಾವುದೇದೋ ಪೇಪರು ಆ ಥರದ್ರ ಮೇಲೆಲ್ಲ ಮಾಡೋದ್ರಿಂದ ಸ್ವಲ್ಪ ಅದು ನೀಟಾಗಿ ಬರಲಿಲ್ಲ. ನನಗೆ ತುಂಬ ಸರಿ ಟ್ರೈ ಮಾಡಿದ್ದೆ, ಬಟ್ ನಾನು ಇದನ್ನು ಬಟ್ಟೆ ಹಾಕಿ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು. ನನಗೆ ತುಂಬಾ ಖುಷಿ ಆಯಿತು. ಅಕ್ಕಿ ರೊಟ್ಟಿ ನಾನು ಯಾವಾಗ ಮಾಡಿದ್ರೂ ಹಾಳಾಗ್ತಾಯಿತ್ತು. ಇವತ್ತು ನೋಡೋಣ ಹೇಗೆ ಬರುತ್ತೆ ಅಂತಲೇ ಮಾಡಿದೆ. ಬಟ್ ನನಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಅದು ಹೀಗೆ ಮಾಡಿ ಈ ರೀತಿ ಎಲ್ಲ ಮತ್ತೆ ತೆಗೆದು ಹೆಂಚು ಮೇಲೆ ಹಾಕ್ಬೇಕಂದ್ರೆ ಅದು ಕಿತ್ತೋಗ್ಬಿಡ್ತಾಯಿತ್ತು. ಬಟ್ ಇವತ್ತು ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ಅದ್ರ ಎರಡು ಸೈಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಏನಂದರೆ ಬಿಸಿ ಬಿಸಿ ಇದ್ದಾಗಲೇ ತಿಂದುಬಿಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಅಷ್ಟೇ ಆಗಿಂದಾಗಲೇ ಮಾಡಿಕೊಟ್ಬಿಟ್ಟು ಆಗಿಂದಾಗಲೇ ತಿಂದೆ. ಇನ್ನು ಮಿಕ್ಕಿದ್ದೆಲ್ಲ ರೊಟ್ಟಿಗಳನ್ನು ಹಾಗೆಯೇ ಮಾಡಿಕೊಂಡೆ. ಓದಿ ಇಟ್ಟೆ ಹಂಗಂದ್ರೆ ಏನು ಪಾಪು? ಅಕ್ಕಿ ಇಟ್ಟದು. ಏನು ಮಾಡ್ತಿರೋದು ಮಮ್ಮಿ? ಓದಿ ಇಟ್ಟೆ ಮಾಡಿ. ನನ್ನ ಮಗಳು ನಾನು ಅಡುಗೆ ಮಾಡ್ತಿದ್ರೆ, ನಾನು ಕಿಚನಲ್ಲಿದ್ದರೆ ನನ್ನನ್ನು ಎತ್ಕೊ ಅಂತ ಹೇಳ್ತಾ ಇರ್ತಾಳೆ ಬಂದುಬಿಟ್ಟು. ಸೊ ಅದಕ್ಕೆ ನಾನು ಎತ್ಕೊಂಡು ಮಾಡಲಿಕ್ಕಾಗೋದಿಲ್ಲ, ನಾನು ಕೂರಿಸಿರ್ತೀನಿ. ನಿಮ್ಮ ಹೆಸ್ರೇನು? ಯೋಶಿಕಾ ಗೌಡ. ಯೋಶಿಕಾ 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 ಏನು ಮಾಡ್ತಿದ್ದೀರಾ? ಗೊಂಬೆ ಯಾರು? ಗೊಂಬೆ ಗೊಂಬೆ ಗೋಧಿ ಚೆಲ್ಲಬಾರ್ದು. ನೋ ನೋ ನೋ. ಯಾಕೆ ಗೋಧಿ ಎಲ್ಲ ಎತ್ಕೊಂಡಿರೋದು ನೀವು? ಚೆಲ್ತಾರಾ? ನೋಡಲ್ಲಿ ಚೆಲ್ತಾ ಇದೆ. ಚೆಲ್ಲಬಾರ್ದು ಮಗನೇ. ಓಕೆ. ಇನ್ನು ರೊಟ್ಟಿ ಎಲ್ಲ ಮಾಡಿದ್ದಾದಮೇಲೆ ಫುಲ್ಲು ಅಕ್ಕಿ ಹಿಟ್ಟಾಗ್ಬಿಟ್ಟಿತ್ತು ಶೆಲ್ಫೆಲ್ಲ. ಅದನ್ನೆಲ್ಲ ಮತ್ತೆ ನನಗೆ ಧೂಳು ಥರ ಇರುತ್ತೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ತುರಿದಿಟ್ಟಿರೋ ಕ್ಯಾರೆಟ್ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ, ಅದನ್ನು ಹಾಕಿಸ್ಕೊಂಡು ತಿಂದ್ಕೊಂಡು ಕೂತ್ಕೊಂಡಿದ್ದಾರೆ ಶೆಲ್ಫ್ ಮೇಲೆ. ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ತಿಂಡಿ ತಿಂದ್ಕೊಂಬಿಡೋಣ. ಪಾಪು ಹೇಗಿದ್ರು ಮಲ್ಕೊಂಡಿದ್ದ. ಸೊ ಮಮ್ಮಿ ನಾನು ನೋಡ್ಕೊಳ್ತೀನಿ, ನೀನು ತಿಂಡಿ ಮಾಡ್ಕೊಂಡ್ಬಿಡು, ಪಾಪುಗೂ ತಿನ್ನಿಸ್ಬಿಟ್ಟು ಅಂತ ಹೇಳಿದ್ರು. ನನ್ನ ಮಗಳಿಗೆ ನಾನೇ ತಿನ್ನಿಸ್ಬೇಕು, ಅದು ಡೈಲಿ ರೊಟೀನ್. ಅದು ನನ್ನ ಮಗಳು ನಾನು ತಿನ್ನಿಸಿದ್ರೆ ಮಾತ್ರ ತಿನ್ನೋದು. ಹಾಸ್ಪಿಟಲಲ್ಲಿದ್ದಾಗ ನನ್ನ ಮಗ ಹುಟ್ಟಿದಾಗ ಒಂದು 6 ದಿನ ಅದು ಹೇಗಿದ್ರೋ ಗೊತ್ತಿಲ್ಲ ನನ್ನ ಮಗಳು. ಮನೆಗೆ ಬಂದಮೇಲಿಂದ ನಾನು ತಿನ್ನಿಸ್ಬೇಕಂದ್ರೆ ನಾನು ಊಟಕ್ಕೆ ಕೂತ್ಕೊಂಡಾಗ್ಲೇ ನನ್ನ ಮಗಳಿಗೂ ಹಾಗೆ ಜೊತೆಲೇ ತಿನ್ನಿಸ್ಬಿಡ್ತೀನಿ. ಮತ್ತು ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಈರುಳ್ಳಿ ತೊಗೊಂಬರಕ್ಕೆ ಹೋಗಿದ್ವಿ. ಈರುಳ್ಳಿ ವೈಟ್ ಈರುಳ್ಳಿ ಕಾಣಿಸ್ತು, ಇದನ್ನೇ ಸರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತಂದೆ. ಸ್ವಲ್ಪ ಹಸಿ ಹಸಿ ಇತ್ತು, ಇದು ಹೊಸದಾಗಿ ಬಂದಿರೋ ಈರುಳ್ಳಿ, ಹಾಗಾಗಿ ಒಣಗಿಸ್ಲೇಬೇಕು. ಸ್ವಲ್ಪ ಹಸಿ ಹಸಿ ಇತ್ತು. ನಮ್ಮ ಮನೆ ಎದುರುಗಡೆನೇ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಮಧ್ಯಾಹ್ನದವರೆಗೂ. ಆಚೆಗಡೆನೇ ಈ ರೀತಿ ತೊಗೊಂಡೋಗಿ ಒಣಗಿಸ್ತಾ ಇದ್ದೀನಿ. ಏನಂದರೆ ಇದು ಸೀಸನಲ್ಲಿ ಬರೋಂಥ ಈರುಳ್ಳಿ ಅಂತೆ. ಸೊ ಹಾಗಾಗಿ ಹೊಸ ಈರುಳ್ಳಿ ಒಣಗಿರೋದಿಲ್ಲ, ತುಂಬಾ ಹಸಿ ಹಸಿಯಾಗಿರುತ್ತೆ. ಒಣಗಿಸಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರೋದು. ಮತ್ತು ನಾನು ನನ್ನ ಮಗಳಿಬ್ಬರು ಫ್ರೆಶ್ ಅಪ್ ಆದ್ವಿ. ಇದು ನನ್ನ ಮಗಳದು ಬರ್ಡೇ ಡ್ರೆಸ್ಸು. ಬರ್ಡೇಲಿ ಕೇಕ್ ಕಟ್ ಮಾಡಿಸೋ ಟೈಮ್ಗೆ ಹಾಕೋ ಮಗಳೇ ಅಂದ್ರೂ ಹಾಕ್ಕೊಂಡಿರಲಿಲ್ಲ. ಅದಕ್ಕೆ ಒಂದು ದೊಡ್ಡ ರಂಪಾಟ ಮಾಡಿಬಿಟ್ಟಿದ್ರು ನನ್ನ ಮಗಳು. ಚುಚ್ಚುತ್ತೆ, ನಾನು ಹಾಕ್ಕೊಳ್ಳಲ್ಲ ಅಂತ. ಫಸ್ಟ್ ಇಯರ್ ಬರ್ಡೇಗೆ ತೊಗೊಂಡಿದ್ದ ಡ್ರೆಸ್ ಇದು. ಬಟ್ ಇವಾಗೇನೆಂದರೆ ಅವರು ಈ ರೀತಿ ಹಾಕ್ಕೊಂಡು ಸುತ್ತಬೇಕಂತೆ. ಅದೊಂಥರ ಅವ್ರಿಗೆ ಆಟ ಚೆನ್ನಾಗಾಗ್ಬಿಟ್ಟಿದೆ, ಇಷ್ಟ ಆಗಿಬಿಟ್ಟಿದೆ. ಯಾವುದಾದ್ರೂ ಆಗಲಿ ಇವಾಗ ಅವ್ರು ಚೂಸ್ ಮಾಡಿದ್ದೇ ಡ್ರೆಸ್ ಹಾಕಬೇಕು, ಅವ್ರು ಚೂಸ್ ಮಾಡಿದ್ದೇ ಫ್ರಾಕ್ ಹಾಕಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ಈ ರೀತಿ ಹಾಕ್ಕೊಂಡು ಅದನ್ನು ಸುತ್ತಾನೇ ಇರ್ತಾರೆ. ಅವ್ರಿಗೇನೋ ಒಂಥರ ತುಂಬ ಇಷ್ಟ ಅದು. ಮತ್ತು ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡು ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ರು. ಸೊ ಹಾಗಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾಪ್ಸಿಕಮ್ ಹಾಗೆ ಇತ್ತು,
ಮತ್ತು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಈರುಳ್ಳಿ ನಾನು ಹೇಳಿದ್ನಲ್ಲ ಆವಾಗಲೇ ಹಸಿ ಹಸಿ ಇತ್ತು ತುಂಬಾ ಒಳಗಡೆ ಎಲ್ಲ. ನನ್ನ ಹಸ್ಬೆಂಡ್ ಬೇಕು ಅಂತಲೇ ಹೇಗಾಗುತ್ತೆ ನೋಡೋಣ ಅಂತ ತೊಗೊಂಬಂದಿದ್ರು. ನನ್ನ ಮಗಳು ಮತ್ತೆ ಬಂದು ಶೆಲ್ಫ್ ಮೇಲೆ ಕೂತ್ಕೊಂಡಿದ್ಲು. ಪಕ್ಕದಲ್ಲಿ ಹಾಗೆ ರೈಸ್ಗೂ ಸಹ ಇಟ್ಟಿದ್ದೆ. ಏನಂದರೆ ಅವಳಿಗೆ ಕುಕ್ಕರ್ ಕೂಗಿದ್ರೆ ಭಯ ಆಗುತ್ತೆ ಕಿಚನಲ್ಲಿ. ಆವಾಗಂತೂ ಒಂದಷ್ಟು ದೂರ ಓಡಿ ಬಂದ್ಬಿಡೋಳು ನನ್ನ ಮಗಳಂತೂ. ಬಟ್ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ. ನಾನು ಇದನ್ನೆಲ್ಲ ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ರು. ಆ್ಯಂಡ್ ಇದು ಚಿತ್ರಾನ್ನದ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮತ್ತು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ, ಅದ್ರ ಬದಲಿಗೆ ಕೆಂಪು ಮೆಣಸಿನ್ಕಾಯಿನ ಕ್ಯಾಪ್ಸಿಕಮ್ಮು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ನನ್ನ ಬಾಣಂತನದಿಂದನೂ ಮಮ್ಮಿ ಇನ್ನೂ ಕೊಟ್ಟಿಲ್ಲ. ಸೊ ಆದಷ್ಟು ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಹಾಕಿದ್ರೂ ಚಿತ್ರಾನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕ್ಯಾಪ್ಸಿಕಮ್ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೇ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನಿಂಬೆಹಣ್ಣನ್ನು ಬಳಸ್ತಾ ಇಲ್ಲ. ಹುಳಿ ತಿನ್ನಬಾರ್ದು ಜಾಸ್ತಿ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಚಿತ್ರಾನ್ನಕ್ಕೆ ನಾನು ಇದನ್ನೇ ಊಟ ಮಾಡೋದ್ರಿಂದ ನಿಂಬೆಹಣ್ಣನ್ನು ಬಳಸ್ತಾ ಇಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚಿಟಿಕೆ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ ಚಿತ್ರಾನ್ನ. ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಚಿತ್ರಾನ್ನದ ಗೊಜ್ಜಾಯಿತು. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಹುಳಿ ಹಾಕಿ ಅಂದರೆ ಹುಣಸೆ ಹುಳಿ ಅಥವಾ ನಿಂಬೆ ಹುಳಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗೆ ಆವಾಗಿಂದನೂ ಇನ್ನೂ ಕೊಟ್ಟಿಲ್ಲ. ಏನಂದರೆ ಏನೂ ಕೊಡ್ತಾ ಇರಲಿಲ್ಲ ಬಾಣಂತನದಲ್ಲಿ. ಇವಾಗೇ ನಾನು ಬಾಣಂತನ ಮುಗಿಸಿ ನಾನು ಇವತ್ತೇ ಚಿತ್ರಾನ್ನ ತಿಂತಾ ಇರೋದು. ಹಾಗೆ ವೈಟ್ ರೈಸ್ ರೆಡಿಯಾಗಿತ್ತು, ಹಾಕ್ಕೊಂಡು ಕಲಿಸ್ಬಿಟ್ಟು ಚಿತ್ರಾನ್ನನ ರೆಡಿ ಮಾಡಿಕೊಂಡೆ. ಅನ್ನನೂ ಅಷ್ಟೇ ತುಂಬಾ ಉದ್ರುದ್ರಾಗಿ ಚೆನ್ನಾಗಿತ್ತು. ಚಿತ್ರಾನ್ನ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಬಟ್ ಏನು ತಿಂದಿರಲಿಲ್ವಲ್ಲ. ಆಲ್ಮೋಸ್ಟ್ ಇವಾಗ ನನ್ನ ಮಗನಿಗೆ 1ನೇ ತಾರೀಕು ಬಂದರೆ 5 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಇವತ್ತೇ ನಾನು ಚಿತ್ರಾನ್ನ ತಿಂತಾ ಇರೋದು. ಹಾಗಾಗಿ ಇವತ್ತು ನನಗೆ ಈ ಚಿತ್ರಾನ್ನ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಮನೇಲಿ ಮಾಡ್ಕೋತಾನೆ ಇರ್ತಾರೆ. ಹಾಗೆಯೇ ನಿನ್ನೆ ರಾತ್ರಿಯೇ ನಾನು ಕಾಬೂಲ್ ಕಡಲೆನ ಸಹ ನೆನೆ ಹಾಕಿದ್ದೆ. ಇದರಲ್ಲಿ ಕಾಬೂಲ್ ಕಡಲೆ ಹಾಕಿ ಡ್ರೈ ಫ್ರೈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಸೈಡ್ ಕಾಂಬಿನೇಷನ್ ಆಗಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೂ ಅಷ್ಟೇ ಈ ರೀತಿ ಕಾಳಲ್ಲಿ ಏನೇ ಆದ್ರೂ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಈ ರೆಸಿಪಿನೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಆದರೂ ನಾನು ಸಹ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ನೆನೆಸಿಟ್ಟಿರುವಂಥ ಕಾಬೂಲ್ ಕಡಲೆನ ಸಹ ಹಾಕ್ಕೋತಾ ಇದ್ದೀನಿ. ಕಾಳು ರಾತ್ರಿ ಫುಲ್ಲು ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಬೇಯಿಸ್ಲಿಕ್ಕೆ ಹಾಕ್ಕೊಂಡು ಮತ್ತು ಒಗ್ಗರಣೆಗೂ ಸಹ ಹಾಕ್ಕೊಳ್ತೀವಿ. ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 2-3 ವಿಷಿಲ್ ನಾನು ಕೂಗಿಸ್ಕೊತೀನಿ. ತುಂಬ ಸಾಫ್ಟಾಗಿ ಬೆಂದ್ರೇ ನನ್ನ ಮಗಳಿಗೆ ಚೆನ್ನಾಗಿ ಇಷ್ಟ ಆಗುತ್ತೆ. ನನ್ನ ಮಗಳು ಬೇಯಿಸಿದ ಕಾಳನ್ನು ಹಾಗೆ ಎತ್ಕೊಂಡು ತಿಂತಾಯಿದ್ರು. ಮತ್ತು ಅದಕ್ಕೆ ಇನ್ನೇನು ಇಲ್ಲ, ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟಿದ್ರೆ ಸಾಕು. ಬೇಗನೆ ಕ್ವಿಕ್ಕಾಗಿ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ನಿಮಗೇನು ಕೆಲಸ ಅಡುಗೆ ಮನೇಲಿ? ನೀರು ಬೇಕು, ನೀರು ಕುಡಿ. ಏನಪ್ಪ ನಾನು ಬೇಕಂದ್ರೆ ಅಡುಗೆ ಮನೆಗೆ ಬರ್ತೀರಾ ನೀವು? ಈಗ ಕಾಳೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಒಂದು 3 ವಿಷಲ್ ಕೂಗಿಸ್ಕೊಂಡೆ ನಾನು. ಮತ್ತು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆ ಕಾಳು ಬೇಯಿಸಿದ ನೀರನ್ನು ಸಹ ನಾವು ಬೇರೆದಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಅದನ್ನು ಬಿಸಾಡೋಂಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಒಗ್ಗರಣೆ ಮಾಡಬೇಕಂದ್ರೂ ಸ್ವಲ್ಪ ಡ್ರೈ ಅನಿಸಿದ್ರೆ ಅದೇ ನೀರನ್ನ ಸಹ ಯೂಸ್ ಮಾಡ್ಕೋಬೋದು. ಮತ್ತು ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆಯೇ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಟೊಮೆಟೊನ ನಾನು ಬಳಸ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಬದಲಾಗಿ ಟೊಮೆಟೊ ಹಾಕಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹುಳಿನ ಸಹ ಹಿಂಡ್ಕೋಬೋದು. ನಿಂಬೆ ಹುಳಿ ಹಾಕೋದ್ರಿಂದನೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ತಿನ್ನಲ್ಲ ಅಂತ ಹೇಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಯಿಸ್ಲಿಕ್ಕೂ ಉಪ್ಪು ಹಾಕ್ಕೊಂಡಿದ್ವಿ, ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು.
ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಗೆಯೇ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಅದ್ರದ್ದು ಟೇಸ್ಟ್ ಬರೋದೇ ಮೇನ್ ಈ ಮಸಾಲೆಯಿಂದ. ಹಾಗೆ ಕಾಳು ಬೇಯಿಸಿದ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಮತ್ತು ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡಿರೋಂತಹ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಇನ್ನೂ ಡ್ರೈಯಾಗಿ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕಾಳಲ್ಲಿ ತುಂಬಾ ಪ್ರೋಟೀನ್ ಸಹ ಇರುತ್ತೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು, ನನಗೂ ತುಂಬ ಇಷ್ಟ. ಹಾಗಾಗಿ ಇದನ್ನು ಅವಾಗವಾಗ ಮಾಡ್ಕೊಳ್ತಾನೆ ಇರ್ತೀನಿ. ಬಟ್ ಈ ನಡುವೆ ನಾನು ಬಾಣಂತನ ಇದರಲ್ಲಿದ್ದಾಗ ನನಗೆ ಇದೆಲ್ಲ ತಿನ್ನಲಿಕ್ಕೆ ಕೊಡ್ತಾ ಇರಲಿಲ್ಲ, ತಿನ್ನಬಾರ್ದು ಅಂತ ಹೇಳಿ. ಈ ನಡುವೆ ಎಲ್ಲ ಕಡಿಮೆ ಆಗಿತ್ತು ಮಾಡೋದು. ಈಗ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇದನ್ನೇ ಸಹ ಚಪಾತಿ ಅಥವಾ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗೂ ಮಾಡ್ಕೋಬೋದು. ಅದೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆಯೇ ಚಿತ್ರಾನ್ನನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸರಿ, ನನ್ನ ಹಸ್ಬೆಂಡ್ ಊಟ ಕೇಳಿದ್ರು, ಹಾಗಾಗಿ ನಾನು ಊಟ ಹಾಕ್ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಈ ರೀತಿ ಚಿತ್ರಾನ್ನ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರು ತುಂಬ ಸಿಂಪಲ್ಲು, ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಸಾಂಬಾರು, ಚಿತ್ರಾನ್ನ ಈ ಥರದ್ದೆಲ್ಲ ಅಂದರೆ ಅವ್ರಿಗೆ ತುಂಬಾ ಫೇವ್ರೆಟು. ಊಟನೂ ಸಹ ಅವ್ರಿಗೆ ಹಾಕ್ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ದಿನ ಆದಮೇಲೆ ಮಾಡಿದ್ದೆ ಅಲ್ವಾ, ಅವರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಪಾಪುನೂ ಆಟ ಆಡ್ತಿದ್ದ. ನನ್ನ ಮಗಳು ಪಾಪು ಕೈಯೆಲ್ಲ ಹಿಡ್ಕೊಂಡು ಆಟ ಆಡಿಸ್ತಿದ್ಲು. ನಾನು ಅಡುಗೆ ಮನೇಲಿದ್ದೆ, ಸೊ ಮಮ್ಮಿ ಹತ್ರ ಪಾಪು ಆಟ ಆಡಿಸಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದೆ. ಅಲ್ಲಿ ಹಾಲಲ್ಲಿ ಚಾಪೆ ಹಾಕ್ಕೊಂಡು ಆಟ ಆಡಿಸ್ತಿದ್ರು. ನನ್ನ ಮಗಳು ಅಷ್ಟೇ ಕೈ ಇಟ್ಕೊಂಡು ಮಮ್ಮಿ ಕೇಳ್ತಾಯಿದ್ರು ತಮ್ಮಯ್ಯನ ಕೊಡ್ತೀಯಾ ಅಂತ. ಯಾರಾದ್ರು ಹಂಗೆ ಕೇಳಿದ ತಕ್ಷಣಕ್ಕೆ ನನ್ನ ಮಗಳು ಹೋಗಿ ಪಟ್ಟಂತ ತಪ್ಕೊಂಡ್ಬಿಡ್ತಾಳೆ ನನ್ನ ಮಗನ್ನ ಕೊಡಲ್ಲ ಅಂತ. ನಾನು ಮಮ್ಮಿ ಹಾಗೆ ಮತ್ತೆ ನೋಡ್ಕೊಳ್ತಾ ಇರ್ತೀನಿ, ನೀನು ಹೋಗಿ ಊಟ ಮಾಡ್ಕೊಂಡು ಬಂದುಬಿಡು ಒಂದೇ ಸರಿ ಅಂತ ಹೇಳಿದ್ರು. ಏನಂದರೆ ಇವಾಗ ಪಾಪು ಆದಾಗಿಂದ ರೊಟೀನ್ ತುಂಬಾ ಚೇಂಜ್ ಆಗಿದೆ. ಊಟ ಮಾಡ್ತಿರ್ಬೇಕಂದ್ರೆ ಸೆಂಟ್ರಲ್ಲಿ ಪಾಪು ಎದ್ದರೆ ಊಟನೂ ಮಾಡಿಸ್ಕೊಡಲ್ಲ. ಹಾಗೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡಿದ್ದೆ. ನಾನು ಪಾಪು ಅಮ್ಮ ನೋಡ್ಕೊಳ್ತಿದ್ದಂಗೆ ಊಟ ಮಾಡ್ಕೊಂಡ್ಬಿಟ್ಟೆ. ಪಾಪು ಏನಾದ್ರು ಸೆಂಟ್ರಲ್ಲಿ ಹತ್ತಿರ ಊಟನೂ ಮಾಡೋದಕ್ಕಾಗಲ್ಲ. ಅಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪಾಪು ನೋಡ್ಕೊಳ್ಳೋದಕ್ಕೆ ಅಮ್ಮನೇ ಮೇಯ್ನು. ಮತ್ತು ಹಾಗೆ ಆಟಾಡ್ಕೊಂಡು ಮಲ್ಕೊಂಬಿಟ್ಟಿದ್ದ. ನೋಡೋಕ್ಕೆ ಬಂದೆ ಮಮ್ಮಿ ಪಕ್ಕ, ಹಾಗೆ ಒದ್ದಾಡ್ತಿದ್ದ. ನನ್ನ ಮಗಳನ್ನೂ ಸ್ವಲ್ಪ ಹೊತ್ತು ಮಲಗಿಸ್ದೆ. ಕುಂದು ನನ್ನ ಮಗಳಿಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಏನಂದರೆ ಆ ಫ್ರಾಕ್ ಹಾಕ್ಕೊಂಡ್ರೆ ಆ ಥರದ್ದೆಲ್ಲ ಅವಳಿಗೆ ಫಸ್ಟ್ ಇಷ್ಟ ಆಗ್ತಿರ್ಲಿಲ್ಲ, ಇವಾಗ ತುಂಬಾ ಇಷ್ಟ ಆಗುತ್ತೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಟ್ಟೆ. ಬಜ್ಜಿ ಅಂದರೆ ಖಾರ ಇಲ್ಲಾಂದರೆ ನನ್ನ ಮಗಳಿಗೂ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಎಲ್ಲ ತಂದು ಕೊಡೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಮನೇಲೇ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಟ್ರೆ ನನ್ನ ಮಗಳಿಗೂ ತುಂಬ ಇಷ್ಟ ಬಜ್ಜಿ ಅಂದರೆ. ಬಟ್ ಖಾರ ಇರಬಾರ್ದು. ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡೆ. ಕಾಫಿ ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮತ್ತು ಬಜ್ಜಿ ಜೊತೆಗೆ ಕಾಫಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಿಮಗೆಲ್ಲ ಯಾರಿಗೆ ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಈ ವ್ಲಾಗ್ನ ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಲೆಂತಿ ಆದರೆ ನಿಮಗೆ ನೋಡೋಕ್ಕೂ ಸಹ ತುಂಬಾ ಬೋರ್ ಅನಿಸ್ಬಿಡುತ್ತೆ. ಯಾರ್ಯಾರಿಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಮರಿದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಹ ಶೇರ್ ಮಾಡಿ. ನಿಮಗೆ ಏನೇ ಅನಿಸಿಕೆ ಇದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.